ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಮ ಹತ್ರ 4 ಗರ್ಲ್ ಫ್ರೆಂಡ್ ಇದಾರಂತ. ಫಸ್ಟ್ ಗರ್ಲ್ ಫ್ರೆಂಡ್ ಇನ್ಕಮ್ ಬಂದ್ಬಿಟ್ಟು 9 lakhs, ಸೆಕೆಂಡ್ 2 lakhs, ಥರ್ಡ್ 19 lakhs, ಫೋರ್ತ್ 18 lakhs. ಯಾರ್ದು ಇನ್ಕಮ್ ಗ್ರೇಟರ್ ದನ್ 6 lakh ಇರುತ್ತೋ ಅವ್ರ ನಮ್ಮ ಹತ್ರ ನೀವು ಗರ್ಲ್ ಫ್ರೆಂಡ್ ಆಗಿ ಇಟ್ಕೊಂತೀರಾ, ಬೇರೆಯವ್ರಿಗೆಲ್ಲ ಫಿಲ್ಟರ್ ಔಟ್ ಮಾಡ್ತೀರಾ. ಸುಮ್ನೆ ಅಸ್ಯೂಮ್ ಮಾಡ್ಕೊಳ್ಳಿ ನನ್ಗೆ ಗೊತ್ತು ನಿಮ್ಮ ಹತ್ರ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಅಂತ. ಇಮೋಷನಲ್ ಡ್ಯಾಮೇಜ್. ಅದಕ್ಕೆ ಜಾವಾಸ್ಕ್ರಿಪ್ಟ್ ಅಲ್ಲಿ ಫಿಲ್ಟರ್ ಮೆಥಡ್ ಇರೋದು. ಸೊ ನೀವು ನೋಡಬಹುದು ನಾನು ಇನ್ಕಮ್ ಒಳಗಡೆ 9 to 19 ಮತ್ತೆ 18 lakhs ಅಂತ ಹಾಕಿದ್ದೀನಿ. ಆಮೇಲೆ ಒಂದು ಹೊಸ ಅರೇ ಮಾಡಿದ್ದೀನಿ ಐ ಇನ್ಕಮ್ ಅಂತ. ಒಳಗಡೆ ಇನ್ಕಮ್ ಡಾಟ್ ಫಿಲ್ಟರ್ ಅಂತ ಹಾಕಿದ್ದೀನಿ. ಆ ಫಿಲ್ಟರ್ ಒಳಗಡೆ ನಾನು ಒಂದು ಆರೋ ಫಂಕ್ಷನ್ ಹಾಕಿದ್ದೀನಿ. ಸೊ ಆರೋ ಫಂಕ್ಷನ್ ಅಲ್ಲಿ x which is equal to or greater than x which is greater than 6 ಅಂತ ಹಾಕಿದ್ದೀನಿ. ಹಾಗಾದ್ರೆ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ಕಮ್ ಅಲ್ಲಿ ಇರೋ ಅರೇ ಎಲಿಮೆಂಟ್ಸ್ ಬಂದ್ಬಿಟ್ಟು ಒಂದೊಂದಾಗಿ ಫಿಲ್ಟರ್ ಒಳಗಡೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 9 ಬಂದ್ಬಿಟ್ಟು ಫಿಲ್ಟರ್ ಒಳಗಡೆ ಹೋಗುತ್ತಲ್ಲ, ಒಂದು ಕಂಡೀಷನ್ ಇದೆ x is greater than 6 ಅಂತ. ಸೊ 9 is greater than 6 ಬಂದ್ಬಿಟ್ಟು ಟ್ರೂ ಆಗುತ್ತೆ. ಸೊ ಅದಕ್ಕೆ ಅದು ಹೈ ಇನ್ಕಮ್ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಒಂದೊಂದೇ ಎಲಿಮೆಂಟ್ ಬಂದ್ಬಿಟ್ಟು ಅಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ, ಟ್ರೂ ಇದ್ರೆ ಅದು ಹೈ ಇನ್ಕಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಯಾವಾಗ ನಾನು ಹೈ ಇನ್ಕಮ್ ನ ಔಟ್ಪುಟ್ ತಗೊಂತೀನಿ ಅವಾಗ ನನಗೆ ಔಟ್ಪುಟ್ ಅಲ್ಲಿ 9, 19, 18 ಅಂತ ಔಟ್ಪುಟ್ ಬರುತ್ತೆ. ಹಾಗಂದ್ರೆ ನೀವು ಸೆಕೆಂಡ್ ಗರ್ಲ್ ಫ್ರೆಂಡ್ ಹತ್ರ ಹೋಗಿ ಈ ತರ ಹೇಳಿ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.